ಯೂಟ್ಯೂಬ್ ಚಾನಲ್. ನಾನು ರೇಖಾ ಪ್ರೀತಿ. ಇವತ್ತು ನಾನು ಲಾಲ್ ಬಾಗಿಗೆ ಬಂದಿದ್ದೀನಿ 2022ರ ಫ್ಲವರ್ ಶೋ ನೋಡೋದಕ್ಕೆ. ಫ್ಲವರ್ ಶೋನಲ್ಲಿ ಏನೇನಿತ್ತು, ಹೇಗಿತ್ತು, ಇವತ್ತಿನ ವಿಶೇಷ ಏನು, ಈ ವರ್ಷದ ವಿಶೇಷ ಎಲ್ಲವನ್ನೂ ನಾನು ನಿಮಗೆ ಈ ವಿಡಿಯೋ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಇದು ಎಂಟ್ರೆನ್ಸ್, ನಾನಿನ್ನೂ ಗೇಟಿಂದ ಹೊರಗಡೆ ಇಂದ ಮಾಡ್ತಾ ಇರೋ ವಿಡಿಯೋ ಇದು. ಪುನೀತ್ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂಗಳನ್ನು ನೀವು ನೋಡಬಹುದು. ಅದ್ರ ಮುಂದೆ ಒಂದು ದೀಪ ಉರಿತಾ ಇದೆ. ಇದು ಸದಾ ಉರಿಯತ್ತೆ ಅಂತ ಅಲ್ಲಿ ಕೇಳ್ಪಟ್ಟೆ. ಆ್ಯಂಡ್ ಪೊಲೀಸ್ ಕಾವಲು ಕೂಡ ಅಲ್ಲಿ ಸಾಕಷ್ಟು ಜನ ಕೂತಿದ್ರು. ಸೊ ಇದನ್ನು ಹೊರಗಡೆಯಿಂದನೇ ನೋಡ್ತಾ ಇದ್ದೆ, ಬಿಕಾಸ್ ಎಷ್ಟು ಜನ ಇದ್ದಾರೆ ಅಂತ ನಾನು ನಿಮಗೆ ಹೇಳಿದೆ. ಆ್ಯಂಡ್ ಅವರಿಬ್ಬರು ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ ನೋಡಿ, ಇದೇ ಕ್ಯೂ ನಾನು ನಿಮಗೆ ನೆನ್ನೆ ತೋರಿಸಿದ್ದು. ಇಷ್ಟು ಜನದ ಮಧ್ಯೆ ನಾನು ಕ್ಯೂನಲ್ಲಿ ನಿಂತ್ಕೊಂಡು ಹೆಂಗೆ ಹೋಗೋದು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇಲ್ಲಿ ಒಂದಷ್ಟು ಜನ ಮಕ್ಕಳು ಈ ಗೇಟನ್ನು ಹಾರಿ ಒಳಗಡೆ ಹೋಗ್ತಾಯಿದ್ರು. ಸೊ ಸರ್ ನಾನು ಬರ್ತೀನಿ, ಸ್ವಲ್ಪ ಜಾಗ ಮಾಡಿಕೊಡಿ ಅಂತ ಕೇಳಿಬಿಟ್ಟು ಒಳಗಡೆ ಹೊಟ್ಟೋದೆ. ಹೆಂಗಾದರೂ ಮಾಡಿ ನಾನು ಫ್ಲವರ್ ಶೋ ನೋಡಬೇಕಾಗಿತ್ತು, ಅದು ಬೇಗ ನೋಡಬೇಕಾಗಿತ್ತು. ಆ್ಯಂಡ್ ಒಳಗಡೆ ಹೋದ ತಕ್ಷಣ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹಿಸ್ಟ್ರಿ ಎಲ್ಲ ಕಡೆ ಡಿಸ್ಪ್ಲೇ ಮಾಡಿದ್ದಾರೆ. ನೀವು ನೋಡ್ಬೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಮತ್ತು ರಾಜ್ಕುಮಾರ್ ಅವ್ರ ತಂದೆ ತಾಯಿಗಳ ಡಿಸ್ಕ್ರಿಪ್ಷನ್ನು, ಡೀಟೇಲ್ಸು ಎಲ್ಲ ಹಾಕಿದ್ದಾರೆ. ಅದ್ರ ಜೊತೆಗೆ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸು ಬಂದಿದೆ. ಎಲ್ಲ ಕಲರ್ಸು, ಕೆಲವು ಕಲರ್ಸ್ ಹೆಸರೇ ಗೊತ್ತಿಲ್ಲ ನನಗೆ, ಅಷ್ಟು ಕಲರ್ಫುಲ್ ಫ್ಲವರ್ಸು. ಆ್ಯಂಡ್ ಒಳ್ಳೊಳ್ಳೆ ಫೋಟೋಗಳು ಗೊತ್ತಾ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮತ್ತು ರಾಜ್ಕುಮಾರ್ ಅವ್ರದ್ದು. ಆ್ಯಂಡ್ ಇದು ಒಂದಷ್ಟು ರಾಜ್ಕುಮಾರ್ ಅವ್ರು ಹೇಳಿರೋ ಮಾತುಗಳು ಆ್ಯಂಡ್ ರಾಜ್ಕುಮಾರ್ ಅವರ ಜೀವನದಲ್ಲಿ ನಡೆದಿರೋ ಅಂಥ ಘಟನೆಗಳು. ಎಸ್ಪೆಷಲಿ ಇದು ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಯಾರ್ಯಾರು ನಿರ್ದೇಶಕರು, ನಾಯಕಿ ಯಾರು, ಆ್ಯಂಡ್ 1957 ಅದು 20 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು. ಈ ಹಲವಾರು ಡೀಟೇಲ್ಸನ್ನು ಕೊಟ್ಟಿದ್ದರು. ಸೊ ಎಷ್ಟು ಪ್ರಿಟಿ ಫ್ಲವರ್ಸು ನೋಡಬಹುದು. ಬ್ಯೂಟಿಫುಲ್ ಆಗಿರೋವಂಥ ಫ್ಲವರ್ಸು. ಹಾಗೆ ನೋಡ್ತಾ ನಿಂತ್ಬಿಡೋಣ ಅನ್ಸುತ್ತೆ, ಬಟ್ ಸಾಕಷ್ಟು ಜನಗಳಿದ್ರು. ಆ್ಯಂಡ್ ಎಲ್ಲ ಕಡೆ ಅಪ್ಪು ಫೋಟೋಗಳು, ರಾಜ್ಕುಮಾರ್ ಅವ್ರ ಫೋಟೋಗಳು, ಬ್ಯೂಟಿಫುಲ್ ಆಗಿರುವಂಥ ಕಟೌಟ್ ಸ್ಟ್ಯಾಂಡ್ಗಳು ಹಾಕಿದ್ದಾರೆ. ವೆರಿ ನೈಸ್. ಆ್ಯಂಡ್ ಇನ್ನೊಂದು ಕಡೆ ಅಂದರೆ ಫ್ರಂಟಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ರಾಜ್ಕುಮಾರ್ ಅವ್ರದ್ದು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂಗಳು, ಆ ಪಾರ್ಟ್ ಇದು. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಆ ಮಂಟಪ ಥರದ್ದು ಮಾಡಿದಾರಲ್ಲ, ಅದು ಕಂಪ್ಲೀಟಾಗಿ ಹೂವಿಂದ ಮಾಡಿರೋದು. ಆ್ಯಂಡ್ ಇದು ಬಂದು ಸ್ಟ್ಯಾಚ್ಯೂ. ರಾಜ್ಕುಮಾರ್ ಅವರು ರಾಜನ ಡ್ರೆಸ್ನಲ್ಲಿ, ಯಾವ ಸಿನಿಮಾ ಅಂತ ನಂಗೆ ನೆನಪಾಗ್ತಾ ಇಲ್ಲ, ಮೋಸ್ಟ್ ಪ್ರಾಬಬಲಿ ಅಶೋಕ ಸಿನಿಮಾದಲ್ಲಿರ್ಬೋದು. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವರು, ನಾನು ಹಾಗೆ ನೋಡ್ತಾ ನಿಂತುಬಿಟ್ಟಿದ್ದೆ ನಿಜವಾಗ್ಲೂ ಹೇಳಬೇಕು ಅಂದರೆ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಈ ಸ್ಟ್ಯಾಚ್ಯೂಗಳ ಕೆಳಗಡೆ ಈ ಫ್ಲವರ್ಸ್ಗಳು ಮತ್ತು ಪಾಟ್ಸ್ಗಳು ಇದನ್ನೆಲ್ಲ ಇಟ್ಟಿದ್ರು. ಆ್ಯಂಡ್ ಇದು ಸ್ಪೆಷಲಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂ. ಎಷ್ಟೊತ್ತು ತೋರಿಸಿದ್ರು ನಾನು ನಿಮಗೆ ಸಾಕಾಗಲ್ಲ ಅನಿಸುತ್ತೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಇದು ಫ್ರಂಟಲ್ಲಿ ತೋರಿಸಿದ ಸ್ಟ್ಯಾಚ್ಯೂ ನಿಮಗೆ. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವರ ಫೇಸ್ ನೋಡ್ತಾ ಇದ್ದರೆ ಅವರು ಇನ್ನೂ ಬದುಕಿದ್ದಾರೆ, ಎದ್ದು ಬಂದು ನಿಂತಿರೋ ಥರ ನಮಗೆ ಅಲ್ಲಿ ಫೀಲ್ ಆಗ್ತಾ ಇತ್ತು. ಅಷ್ಟು ಬ್ಯೂಟಿಫುಲ್ ಆಗಿ ಸ್ಟ್ಯಾಚ್ಯೂ ಮಾಡಿದರು. ಆ್ಯಂಡ್ ಫ್ಲವರ್ ಡೆಕೋರೇಷನ್ಸು. ಆ್ಯಂಡ್ ಪಕ್ಕದಲ್ಲೇ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ಕೂಡ ಇತ್ತು. ವೆರಿ ಬ್ಯೂಟಿಫುಲ್. ಆ್ಯಂಡ್ ಇದೊಂದಷ್ಟು ಫ್ಲವರ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ, ತುಂಬ ಕ್ಯೂಟ್ ಆಗಿರುವಂಥ ಫ್ಲವರ್ಸು. ಇದು ಪುನೀತ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂ ಕೆಳಗಡೆ ಡೆಕೋರೇಷನ್ ಮಾಡಿದಂಥ ಫ್ಲವರ್ಸು. ಆ ಬಟನ್ಸ್ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಸ್ಮೈಲು, ಆ ಹಾರ, ಇದು ಸೈಡಿಂದ ವ್ಯೂ ಇದೇ ಸ್ಟ್ಯಾಚ್ಯೂ. ಆ ಕಡೆ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂ, ಈ ಕಡೆ ಪುನೀತ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂ. ಬ್ಯೂಟಿಫುಲ್ ಆಗಿ ಬಂದಿತ್ತು. ಆ್ಯಂಡ್ ಇದು ಅಪ್ಪು ಅವರ ಗಂಧದ ಗುಡಿ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಬಂತಲ್ಲ, ಆ ಥೀಮ್ನಲ್ಲಿ ಮಾಡಿರೋವಂಥದ್ದು. ಅವ್ರ ಕಾಲು ಕೆಳಗಡೆ ಒಂದು ಹೂ ಕೂಡ ಇಟ್ಟಿದ್ದಾರೆ. ದಟ್ಸ್ ಅ ವೆರಿ ಸ್ವೀಟ್ ಗೆಸ್ಚರ್. ಆ್ಯಂಡ್ ಆ ಹುಲಿ ಇದೆ, ಕಾಡಿನ ಮಧ್ಯೆ ಅವರು ಓಡಾಡ್ತಾ ಇದ್ದಾರೆ ಅಥವಾ ನಿಂತಿದ್ದಾರೆ ಅನ್ನೋ ಒಂದು ಸೂಚನೆ. ಆ್ಯಂಡ್ ಇದು ಒಂದು ಮನೆ ಥರ ಕಟ್ಟಿದ್ದಾರೆ, ಅಲ್ಲಿ ಅಪ್ಪು ಫೋಟೋಗಳನ್ನು ಇಟ್ಟಿದ್ದಾರೆ. ಆ ಗೋಡೆಗಳನ್ನೆಲ್ಲ ಕಂಪ್ಲೀಟ್ ರೆಡ್ ರೋಸಸ್ ಮತ್ತು ಒಂದು ಯೆಲ್ಲೋ ಮಿಕ್ಸ್ಡ್ ವೈಟ್ ಫ್ಲವರ್ಸ್ ಜೊತೆಗೆ ಮಾಡಿದ್ದಾರೆ. ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಒಳ್ಳೊಳ್ಳೆ ಫ್ಲವರ್ಸ್ ಇದೆ. ಅಪ್ಪು ಅವ್ರ ಸ್ಟ್ಯಾಚ್ಯೂ ಹಿಂದೆನೇ ಒಂದು ಮನೆ ಥರದ ಮಾನ್ಯುಮೆಂಟು ಫ್ಲವರ್ಸಲ್ಲಿ ಮಾಡಿರೋವಂಥದ್ದು. ಆ್ಯಂಡ್ ಇದು ದ ಫೇಮಸ್ ಶಕ್ತಿಧಾಮನ ಕಟ್ಟಿದ್ದಾರೆ. ಈ ವರ್ಷದ 75ನೇ ಇಂಡಿಪೆಂಡೆನ್ಸ್ ಡೇ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು
ಪುನೀತ್ ರಾಜ್ಕುಮಾರ್ ಅವರಿಗೆ, ಜೊತೆಗೆ ರಾಜ್ಕುಮಾರ್ ಅವರಿಗೆ. ಇದು ಶಕ್ತಿಧಾಮದ ಮುಂದೆ ಅವರೊಂದು ಗಾರ್ಡನ್ ಥರ ಮಾಡಿದ್ದಾರೆ. ಆ ಗಾರ್ಡನಲ್ಲಿರೋ ಫ್ಲವರ್ಸು ನಿಜವಾದ ಮನೆಯೇ ಅಥವಾ ನಿಜವಾದ ಆಶ್ರಮನೇ ಅನ್ನೋ ಥರ ಫೀಲ್ ಆಗ್ತಾ ಇದೆ ನೋಡಿ. ಬಟ್ ಹೂವಿನಿಂದ ಎಲ್ಲ ಕಟ್ಟಿರೋದು. ಆ ಶಕ್ತಿಧಾಮದ ಮುಂದೆನೇ ಪುನೀತ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂ ಇದೆ. ಆ್ಯಂಡ್ ಅಷ್ಟು ಜನರ ಮಧ್ಯೆ ನಾನು ಕೂಡ ಒಂದು ಫೋಟೋ ತೊಗೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೆ, ಬಟ್ ನೂಕು ನುಗ್ಗಲು ಅಂತ ಹೇಳ್ಬೋದು. ಇದನ್ನು ನಾನು ಎಷ್ಟೊತ್ತು ನಿಂತ್ಕೊಂಡು ನೋಡಿದೆ ಆ ಜನರ ಮಧ್ಯೆನೂ ಅಂತಂದರೆ, ಬಿಕಾಸ್ ಒಂದೊಂದೇ ಫ್ಲವರ್ಸು, ಒಂದೊಂದೇ ಕಲರ್ಸು ಕಣ್ಣಿಗೆ ಭಾಳ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು. ಆ್ಯಂಡ್ ಸಾಕಷ್ಟು ಜನ ಶಕ್ತಿಧಾಮದ ಮುಂದೆ ನಿಂತ್ಕೊಂಡು ಫೋಟೋ ತೊಗೋತಾಯಿದ್ರು, ಬಿಕಾಸ್ ಅದು ಅಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಶಕ್ತಿಧಾಮದ ಹಿಂದೆ ಬಂದರೆ ಒಂದಷ್ಟು ಗಿಳಿಮರಿಗಳು ಮತ್ತು ಲವ್ ಬರ್ಡ್ಸ್ನೆಲ್ಲ ಕೇಜಲ್ಲಿಟ್ಟಿದ್ದಾರೆ. ಬಟ್ ಇದು ಏನು ಥೀಮ್ ಅಂತ ನಂಗೆ ಅರ್ಥ ಆಗಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಪುನೀತ್ ರಾಜ್ಕುಮಾರ್ ಅವರ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ರಿಲೇಟೆಡ್ ಅಂತನಾ ಅಥವಾ ಅವರಿಗೆ ಬರ್ಡ್ಸ್ ಇಷ್ಟ ಅಂತನಾ ಗೊತ್ತಿಲ್ಲ ನನಗೆ. ಬಟ್ ದಿಸ್ ವಾಸ್ ಆಲ್ಸೋ ಪ್ರಿಟಿ ಐ ಕ್ಯಾಚಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಇಡೀ ಫ್ಲವರ್ ಶೋ ಒಳಗಡೆ ಎಲ್ಲೆಲ್ಲಿ ಕಾರ್ನರ್ ಬರುತ್ತೆ ಈ ಥರದ್ದು ಫ್ಲವರ್ ಗೋಪುರಗಳು, ಅದ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋ. ಆ್ಯಂಡ್ ಈ ಫೋಟೋ ನಂಗೆ ಭಾಳ ಇಷ್ಟ ಆಯಿತು. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ನೋಡಿ. ಸೇಮ್ ರಾಜ್ಕುಮಾರ್ ಅವರು ಪಂಚೆನಲ್ಲಿರುವಂಥದ್ದು. ಆ್ಯಂಡ್ ಅದ್ರ ಪಕ್ಕ ಪುನೀತ್ ರಾಜ್ಕುಮಾರ್ ಅವರು ಕೂಡ ಪಂಚೆಯಲ್ಲಿ ಇರೋವಂಥದ್ದು. ವೆರಿ ನೈಸ್ ಪಿಕ್ಚರ್ಸ್ ಇದು. ಆ್ಯಂಡ್ ಇದೊಂದು ಪಿಕ್ಚರ್ ನನಗೆ ಭಾಳ ಇಷ್ಟ ಆಯಿತು. ಲೈಕ್ ವೆರಿ ಟ್ರೆಂಡಿ ಆ್ಯಂಡ್ ಕ್ಯಾಚಿ ಅಂತ ಹೇಳ್ಬೋದು ಇಬ್ರದೂ. ಆ್ಯಂಡ್ ಇದು ಶಕ್ತಿಧಾಮದ ಬಗ್ಗೆ ನಾನು ಒಂದು ರೌಂಡ್ ಹಾಕ್ಕೊಂಡು ಬಂದೆ ಶಕ್ತಿಧಾಮದ ಸುತ್ತ. ಆ್ಯಂಡ್ ಮತ್ತೊಂದು ಸರಿ ಫ್ರಂಟಿಂದ ನಾನು ಶಕ್ತಿಧಾಮ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಹೆಂಗೆ ನೋಡ್ತಾ ಇದ್ದೀರೋ ನಾನು ಹಾಗೆ ನೋಡ್ಕೊಂಡು ನಿಂತ್ಬಿಟ್ಟಿದ್ದೆ. ಸೊ ಶಕ್ತಿಧಾಮ ಅಂದರೆ ಮಹಿಳಾ ಪುನರ್ವಸತಿ ಹಾಗೂ ಅಭಿವೃದ್ಧಿ ಸಂಸ್ಥೆ. ಇದನ್ನು ಪುನೀತ್ ರಾಜ್ಕುಮಾರ್ ಅವ್ರು ಕಟ್ಟಿರೋವಂಥದ್ದು. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದಾರಲ್ಲ. ಇದನ್ನಂತೂ ನಾನು ನೋಡಿಕೊಂಡೇ ನಿಂತ್ಬಿಟ್ಟಿದ್ದೆ ಹಾಗೇನೆ. ಆ್ಯಂಡ್ ಒಂದಷ್ಟು ಫೋಟೋ ತೊಗೊಳ್ಳೋಣ ಅಂತ ಟ್ರೈ ಮಾಡಿದೆ. ಜನ ಎಲ್ಲ ತಳ್ಳಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಸಮ್ಹೌ ಐ ಮ್ಯಾನೇಜ್ ಟು ಟೇಕ್ ಅ ವಿಡಿಯೋ. ಆ್ಯಂಡ್ ಆನ್ ದ ವೇ ಒಂದಷ್ಟು ಪ್ರಿಟಿ ಫ್ಲವರ್ಸು. ಹಾಂ, ಇದು ನಂಗೆ ಭಾಳ ಇಷ್ಟ ಆಗಿತ್ತು. ನನಗೆ ಪರ್ಸ್ನಲಿ ರಾಘವೇಂದ್ರ ಸ್ವಾಮಿ ಅಂದರೆ ಭಾಳ ಇಷ್ಟ ನೋಡಿ. ಅದು ರಾಜ್ಕುಮಾರ್ ಅವ್ರ ಫೇಸ್ ಥರನೇ ನಂಗೆ ಫೀಲ್ ಆಗ್ತಾ ಇದೆ ಆ್ಯಕ್ಚುಲಿ. ಆ್ಯಂಡ್ ಅವ್ರದ್ದು ಒಂದು ಹಾಡು ನಾನು ಯಾವಾಗಲೂ ನೆನ್ಪಿಟ್ಕೊಳ್ತೀನಿ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅನ್ನೋ ಸಾಂಗು ನನಗೆ ತುಂಬ ಫೇವ್ರೆಟ್ ಸಾಂಗ್ ಅದು. ಆ್ಯಂಡ್ ನಾನು ತುಂಬ ಬಿಲೀವ್ ಮಾಡುವಂಥ ಗಾಡ್. ಆ್ಯಂಡ್ ಇದು ಹಿಂದೆಯಿಂದ ತೋರಿಸ್ತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇಟ್ಟು ಒಂದು ಮನೆ ಥರ ಮಾಡಿದರು ಅಂತ ಹೇಳಿದ್ನಲ್ಲ, ಅದು ಮೋಸ್ಟ್ ಪ್ರಾಬಲಿ ಸ್ಕೂಲ್ ಅನಿಸುತ್ತೆ. ನಾನು ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಅದು ವಾಲ್ ಕಂಪ್ಲೀಟ್ ವೈಟ್ ರೋಸಸ್ಸಿಂದ ಮಾಡಿರೋವಂಥದ್ದು. ಅದ್ರ ಹಿಂಭಾಗನೇ ಈ ರಾಘವೇಂದ್ರ ಸ್ವಾಮಿಯವರ ಸ್ಟ್ಯಾಚ್ಯೂ ಇರೋವಂಥದ್ದು. ಆ ಬೃಂದಾವನನ ಕಂಪ್ಲೀಟ್ ಹೂವಿನಿಂದ ಕಟ್ಟಿದ್ದಾರೆ. ಆ್ಯಂಡ್ ಆ ಕಲರ್ ಕಾಂಬಿನೇಷನ್ಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ರೆಡ್ ಇಟ್ಟಿಗೆಗಳು ಆ್ಯಂಡ್ ವೈಟ್ ಹೂಗಳು. ಆ್ಯಂಡ್ ನಾನು ಅಲ್ಲಿಂದ ಪಾಸ್ ಆಗೋಕ್ಕೆ ಮೂವ್ ಮಾಡಿದೆ. ಸೈಡಿಂದ ಸಹ ಒಂದು ವೀಡಿಯೋ ತೊಗೊಂಡೆ. ಅದು ಸೇಮ್ ರಾಜ್ಕುಮಾರ್ ಅವ್ರ ಮೂಗ್ ಥರ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅದು ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂನೇ ಅಂತ ನಂಗೆ ಫೀಲ್ ಆಗ್ತಾಯಿದೆ. ಆ್ಯಂಡ್ ಇದು ಅವರ ಸ್ಪೆಷಲ್ ಇವೆಂಟ್ ಆಗಿರೋದ್ರಿಂದ ಅದು ರಾಜ್ಕುಮಾರೇ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಸಾಕಷ್ಟು ಹೂವುಗಳು. ಅದರ ಪಕ್ಕದಲ್ಲೇ ಲೆಫ್ಟ್ ಭಾಗದಲ್ಲೇ ಒಂದು ಅಕ್ವೇರಿಯಂ ಥರ ಸೆಟ್ ಮಾಡಿದ್ದಾರೆ. ಆ್ಯಂಡ್ ಸಮ್ ಬೋನ್ಸಾಯ್ ಟ್ರೀಗಳನ್ನು ಕೂಡ ಇಟ್ಟಿದ್ದಾರೆ. ಸಾತ್ವಿಕ ಬೋನ್ಸಾಯ್ ಸ್ಟುಡಿಯೋ ಅನ್ನೋರು ಹಲವಾರು ಬೋನ್ಸಾಯ್ ಟ್ರೀಸ್ ಅಂದರೆ ಕುಬ್ಜ ಗಿಡಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಇದು 2 ಫಿಶಸ್ ನೋಡಿ ನನ್ನನ್ನೇ ನೋಡ್ತಾ ಇದೆ ಅಂತ ಫೀಲ್ ನನಗೆ ಹಾಯ್ ಹೇಳ್ತಾ ಇದೆ ಅಕ್ವೇರಿಯಮಿಂದ. ಅದಂತೂ ವೈಟ್ ಎಸ್ಪೆಷಲಿ. ನಾನು ಝೂಮ್ ಮಾಡಿ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಆ್ಯಂಡ್ ಮಕ್ಕಳೆಲ್ಲ ತುಂಬ ನೋಡ್ಕೊಂಡು ನಿಂತ್ಬಿಟ್ಟಿದ್ರು. ಈ ಪ್ಲಾಸ್ಟಿಕ್ ಕವರನ್ನು ಹಾಕ್ಬಿಟ್ಟು ಒಂದು ಹೊಂಡ ಥರ ಮಾಡಿದ್ದಾರೆ. ಅದ್ರ ಒಳಗಡೆ ಒಂದಷ್ಟು ಫಿಶಸ್ ಬಿಟ್ಟಿದ್ದಾರೆ. ಬಟ್ ಸಫಕೇಟಿಂಗ್ ಅವ್ರಿಗೆ ಪಾಪ ಅಂತ ಗೊತ್ತಿಲ್ಲ ನನಗೆ. ಎಲ್ಲರೂ ಸ್ವಚ್ಛಂದವಾಗಿ ನ್ಯಾಚುರಲ್ ವಾಟ್ರಲ್ಲಿ ಪಾಂಡಲ್ಲಿ ಇರಬೇಕು ಅಂತ ನಂಗೆ ಆಸೆ. ಬಟ್ ಪ್ರದರ್ಶನಕ್ಕೆ ಬಳಸ್ಕೊಂಡಿದ್ದಾರೆ.
ಆ್ಯಂಡ್ ಅದೇ ಈ ಅಕ್ವೇರಿಯಂ ಸುತ್ತಮುತ್ತ ಎಲ್ಲ ಕಂಪ್ಲೀಟ್ ಬೋನ್ಸಾಯಿ ಗಿಡಗಳನ್ನ ಇಟ್ಟಿದ್ದಾರೆ. ಅದನ್ನು ಅದೇ ಸಾಧ್ವಿಕ ಬೋನ್ಸಾಯಿ ಸ್ಟುಡಿಯೋದವರು ಸ್ಪಾನ್ಸರ್ ಮಾಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಸಾಕಷ್ಟು ಈ ಗೋಲ್ಡನ್ ಫಿಶ್ ಥರದ್ದು ಅದನ್ನೆಲ್ಲ ಈ ಪಾಂಡ್ ಒಳಗಡೆ ಬಿಟ್ಟಿದ್ದಾರೆ. ಆ್ಯಂಡ್ ಕೆಲವರು ಅಕ್ಕಿ ಹಾಕಿದ್ದಾರೆ ತಿನ್ನೋಕ್ಕೆ. ಚೆನ್ನಾಗಿತ್ತು. ಮಕ್ಕಳೆಲ್ಲ ನೋಡ್ಕೊಂಡು ನಿಂತಿದ್ರು, ಬಿಕಾಸ್ ಅವರಿಗೆ ಇದು ಅಟ್ರಾಕ್ಟಿವ್ ಅಲ್ವಾ. ಸೊ ಎಲ್ಲರೂ ಫೋಟೋಸು ವೀಡಿಯೋಸು ಅದೆಲ್ಲ ತೊಗೊಳ್ತಾಯಿದ್ರು. ಆ್ಯಂಡ್ ಇದು ಕಂಪ್ಲೀಟ್ ಬೋನ್ಸಾಯಿ ಪಾರ್ಕ್ ಥರ ಮಾಡಿದ್ದಾರೆ. ಆ್ಯಂಡ್ ಅದ್ರ ಕೆಳಗಡೆ ಹೆಸರುಗಳನ್ನು ಹಾಕಿದ್ದಾರೆ, ಯಾವ ಟ್ರೀ ಯಾವುದು ಅಂತ. ನನಗೆ ಜಾಸ್ತಿ ಝೂಮ್ ಮಾಡಿ ತೋರ್ಸೋಕ್ಕಾಗಿಲ್ಲ. ಹಾಂ, ಇದೊಂದು ಮರದಲ್ಲಿ ಪುನೀತ್ ರಾಜ್ಕುಮಾರ್ದೊಂದು ಚಿಕ್ಕ ಫೋಟೋ ಇಟ್ಟಿದ್ದಾರೆ, ಮರದ ಕೆಳಗಡೆ ಅವ್ರು ಕೂತಿರೋ ಥರ. ದಟ್ ಲುಕ್ಸ್ ವೆರಿ ಪ್ರಿಟಿ. ಈ ಮರದ ಹೆಸರು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಹಾಂ, ಪ್ಲೀಸ್ ಡು ನಾಟ್ ಟಚ್ ಇದು. ಓಕೆ. ಆ್ಯಂಡ್ ಸಾಕಷ್ಟು ಮರಗಳು, ಪ್ರಿಟಿ ಬೋನ್ಸಾಯಿ ಟ್ರೀಸ್ ಇದೆ. ಬಹುಶಃ ಇದ್ರ ಬೆಲೆ ತುಂಬ ಎಕ್ಸ್ಪೆನ್ಸಿವ್ ಇರ್ಬೋದು. ನಾನು ಯಾವಾಗಲೂ ಒಂದು ಸರಿ ವಿಚಾರಿಸಿದ್ದೆ ಬೋನ್ಸಾಯಿ ಗಿಡ ಕೊಂಡ್ಕೊಳ್ಳೋದಕ್ಕೆ. ಅಲ್ಲಿಂದ ಮುಂದೆ ಹೋಗ್ತಾ ರಾಜ್ಕುಮಾರ್ ಅವರು ರಾಜಂತರ ಸಿಂಹಾಸನದ ಮೇಲೆ ಕೂತಿರೋವಂಥ ಒಂದು ಸ್ಟ್ಯಾಚ್ಯೂ ಬರುತ್ತೆ. ಅದ್ರ ಸೈಡಲ್ಲೆಲ್ಲ ಹೂವಿನ ಕಂಬಗಳನ್ನು ಮಾಡಿದ್ದಾರೆ. ಸೊ ರಾಜ್ಕುಮಾರ್ ಅವರ ಕೃಷ್ಣದೇವರಾಯ ಕ್ಯಾರೆಕ್ಟರ್ನ ಇಲ್ಲಿ ಪ್ರತಿಬಿಂಬಿಸಿರ್ಬೋದು. ಆ್ಯಂಡ್ ಅದ್ರ ಎದುರುಗಡೆನೆ ಇನ್ನೊಂದು ಅಟ್ರಾಕ್ಟಿವ್ ಸ್ಟ್ಯಾಚ್ಯೂ ನೋಡಿ, ಪಾರ್ವತಮ್ಮ ರಾಜ್ಕುಮಾರು ಹಾಗೂ ಅಪ್ಪು. ನನ್ನ ಕ್ಯಾಮ್ರಾ ಎಲ್ಲ ಬೀಳಿಸ್ತಾಯಿದ್ರು ಜನ, ಬಟ್ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ದೀನಿ ಸೊ ದಟ್ ನೀವು ನೋಡಬಹುದು ಅಂತ. ನೋಡಿ, ಇಲ್ಲಿ ಎದುರುಗಡೆ ರಾಜ್ಕುಮಾರ್ ಅವರು ರಾಜನಾಗಿ ಕೂತಿದ್ದಾರೆ. ಆ್ಯಂಡ್ ಅದ್ರ ಎದುರುಗಡೆ ಅಪ್ಪ, ಅಮ್ಮ, ಮಗ. ಆ್ಯಂಡ್ ಈ ಕಂಬಗಳನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ, ಕಂಪ್ಲೀಟ್ ಹೂವಿನಿಂದ. ಆ್ಯಂಡ್ ಆ ಕಲರ್ ಕಾಂಬಿನೇಷನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಇಲ್ಲಿ ಕೆಳಗಡೆ ಇಟ್ಟಿರೋ ಫ್ಲವರ್ಸು ಅಷ್ಟೇ, ಎಂಥ ಒಳ್ಳೊಳ್ಳೆ ಕಲರ್ಫುಲ್ ಫ್ಲವರ್ಸ್ ನೋಡಿ. ಆ ಪಾಟ್ಸು ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಇದೂ ಅಷ್ಟೇ ಒಂದು ಮೆಜೆಸ್ಟಿಕ್ ರೂಪದಲ್ಲಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದು ಮಾಡ್ರನ್ ಆರ್ಟ್ ಅಂತೆ. ನನಗೆ ಗೊತ್ತೇ ಇರಲಿಲ್ಲ ಇದು ನೂಲಿನಿಂದ ಹೊಲಿದಿರೋ ಅಂಥ ಆರ್ಟು, ಅದೇನೋ ಗ್ಲಾಸಲ್ಲಿ ಮಾಡಿರೋ ಅಂಥ ಆರ್ಟು. ಅದನ್ನು ಇವರೇ ಮಾಡಿರೋದು. ಇವ್ರನ್ನ ಸಹ ನಾನು ಮಾತಾಡ್ಸಿದ್ದೀನಿ. ಇವರು ಈ ಆರ್ಟನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಎಲ್ರಿಗೋಸ್ಕರ. ಅದರಲ್ಲಿ ನಾವು ಬ್ರೇಕ್ ಮಾಡಿ ಮಾಡೋದು. ಇದು ಪ್ಲೇನ್ ವೈಟ್ ಬೋರ್ಡ್ ಇರುತ್ತೆ, ಸ್ಕ್ರೂ ಹಾಕ್ಬಿಟ್ಟು ನಾವು ಎಣಿತೀವಿ. ಸಿಂಗಲ್ 8 ಕಿಲೋಮೀಟರ್ ಥ್ರೆಡ್ ಇದೆ ಅದರಲ್ಲಿ. ಓಕೆ. ಸಿಂಗಲ್ 8 ಕಿಲೋಮೀಟರ್ ಥ್ರೆಡ್ ಕೂಣಿಸ್ಬಿಟ್ಟು ಸ್ಟಿಚ್ ಮಾಡಿ ಒಂದು ಬೈ ಒನ್ ನಾವು ಮಾಡಿರೋದು. Taken 6 months to come up with something like this. It's called Anil Laminated Shattered Glass Art. So I studied each and every class to come up with something like this. So due to Corona, I didn't get a business. So I'm presenting it to the flower show for the public. So any minimum contribution from you will be very easy for me. ಸೊ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಏನು ಸಿಗತ್ತೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಇದು ಫ್ರಂಟ್ ವ್ಯೂ. ರಾಜ್ಕುಮಾರ್ ಅವರು ಎಷ್ಟು ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ಅಂತ ಅನಿಸುತ್ತೆ. ಇದನ್ನೆಲ್ಲ ಹೂವಿಂದ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತಾ ಅಂತ, ಬಟ್ ಗೊತ್ತಿಲ್ಲ, ಅದು ಕಷ್ಟ ನಾನು ಹೇಳ್ಬೋದು. ಹಾಂ, ಇಲ್ಲಿ ನೋಡಿ ಶಿಲ್ಪಿಗಳು ಯಾರು ಅಂತ ಹಾಕಿದ್ದಾರೆ. BC ಶಿವಕುಮಾರ್ ಅವರು ನಿಜವಾಗ್ಲೂ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಇದೊಂದು ಥಾಟ್ ಬಂದಿದೆಯಲ್ಲ, ಅವರು 3 ಜನದ್ದು ಒಂದು ಸ್ಕಲ್ಪ್ಚರ್ಸ್ ಮಾಡಿಡಬೇಕು ಇಲ್ಲಿ ಅಂತ. ದಟ್ಸ್ ವೆರಿ ನೈಸ್. ಮತ್ತೆ ಒಂದು ಸರಿ ತೋರಿಸ್ತಾ ಇದ್ದೆ ಆ ಶಿಲ್ಪಿಗಳು ಯಾರು ಅಂತ. ಯಾರಿಗಾದರೂ ನೆಕ್ಸ್ಟ್ ಫ್ಯೂಚರಲ್ಲಿ ಬೇಕಂದರೆ ಅವ್ರನ್ನ ಗೂಗಲ್ ಮಾಡ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಹುಡುಕಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದು ಒಂದು ಹೂವಿನ ಗುಚ್ಛ ಥರ ಮಾಡಿದ್ದಾರೆ. ಹಾಂ, ಇದು ಸ್ಕೂಲ್ ಆ್ಯಕ್ಚುಲಿ. ಹೌದು, ಇದು ಪುನೀತ್ ರಾಜ್ಕುಮಾರ್ ಒಂದು ಸರ್ಕಾರಿ ಶಾಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಆ್ಯಂಡ್ ಭುಜದ ಮೇಲೆ ಒಂದು ಪಾರಿವಾಳ ಕೂತಿರೋ ಥರ. ಸರ್ವ ಶಿಕ್ಷಾ ಅಭಿಯಾನದ ಬೋರ್ಡ್ ಇದೆ. ಇದು ಒಂದು ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ. ಆ ಸ್ಟ್ಯಾಚ್ಯೂ ಎದುರುಗಡೆ ಅಂದರೆ ಆ ಶಾಲೆ ಎದುರುಗಡೆ ಈ ಫ್ಲವರ್ಸು, ಆ ಪಿಂಕು ಮತ್ತು ಗ್ರೀನ್ ರೋಸಸ್ಸು, ಅದೆಲ್ಲ ನೋಡಿ ನಾನು ನೋಡೇ ಇರಲಿಲ್ಲ. ವೆರಿ ಪ್ರಿಟಿ. ಈ ರೆಡ್ ರೋಸಸ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ನಾನು ಈ ವಿಡಿಯೋದಲ್ಲಿ ಜಸ್ಟಿಫೈ ಮಾಡೋಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ ಈ ಫ್ಲವರ್ಸ್ ಅಂದ ಚಂದನ, ಬಟ್ ಇಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇನ್ನು ಕಣ್ಣಲ್ಲಿ ನೋಡಿದ್ರೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಲ್ವಾ.
ಎಲ್ಲ ಕಡೆ ಸ್ಟಾರ್ ಸುವರ್ಣ ಅವ್ರ ಬೋರ್ಡ್ ಇತ್ತು. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ರಾಜಕುಮಾರ, ನಿಜವಾಗ್ಲೂ ರಾಜಕುಮಾರನೇ ಅವರು. ಆ್ಯಂಡ್ ಎಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅಂದರೆ ಎಲ್ಲರೂ ದೂರದಿಂದನೇ ನಿಂತ್ಕೊಂಡು ಸೆಲ್ಫಿ ತೊಗೋತಾಯಿದ್ರು. ನೋಡಿ ಹೂಗಳ ಕಂಬ ನೋಡಿ, ಆರೆಂಜ್, ವೈಟ್, ಗ್ರೀನ್, ಇಂಡಿಪೆಂಡೆನ್ಸ್ ಡೇ ರೆಪ್ರೆಸೆಂಟ್ ಮಾಡೋ ಥರ ಕಲರ್ಸಲ್ಲಿ ಯೂಸ್ ಮಾಡಿದ್ದಾರೆ. ಹಾಗೇ ಮುಂದಕ್ಕೆ ಬಂದೆ ನಾನು. ಇದು ಹಿಂದೆಯಿಂದ ನೋಡಿ, ಪಾರ್ವತಮ್ಮ ರಾಜ್ಕುಮಾರು ಆ್ಯಂಡ್ ಕೆಳಗಡೆ ಪುಟ್ಟು ಪುನೀತ್ ರಾಜ್ಕುಮಾರ್, ಅದೇ ಎದುರುಗಡೆ ರಾಜ್ಕುಮಾರ್ ಮತ್ತೆ. ಆ್ಯಂಡ್ ಇದು ಒಂದಷ್ಟು ಹಾಗೆ ಪಾರ್ಕ್ ಥರ ಮಾಡಿರೋವಂಥ ಏನದು ಆಕಾರಗಳು. ಎಷ್ಟೊಂದು ಫ್ಲವರ್ಸ್, ಇದ್ರ ಹೆಸರುಗಳು ಗೊತ್ತಿಲ್ಲ, ಬಟ್ ಏನಂದರೆ ನೋಡಿ ಇದು ಅಷ್ಟೇ ಶೋ ಗಿಡಗಳ ಥರ ಇದೆ, ಎಷ್ಟು ಚೆನ್ನಾಗಿದೆ. ಈ ಕಲರ್ಸನ್ನು ನೋಡ್ತಾ ಇದ್ರೇ ಖುಷಿ. ಇಲ್ಲಿ ಒಂದು ರಾಜ್ಕುಮಾರ್ ಅವರ ಸ್ಕಲ್ಪ್ಚರ್ ಇದೆ. ಅವರು ಕೈ ಎತ್ತಿ ಹಾಯ್ ಮಾಡ್ತಾ ಇರೋ ಥರ, ಎಲ್ಲರೂ ಹಾಗೆ ಅಂತ ಇದ್ರು, ಆ ರಾಜ್ಕುಮಾರ್ ಫೋಟೋ ನೋಡಿದ್ರೆ ಹಾಯ್ ಮಾಡ್ತಾ ಇರೋ ಥರ ಇದೆ ಅಲ್ವಾ ಅಂತ. ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ಅವ್ರದ್ದು ಸ್ವಲ್ಪ ವಯಸ್ಸಾದಮೇಲೆ ಇರೋವಂಥ ಫೋಟೋ ಪ್ರತಿಬಿಂಬ ಅದು ಅನಿಸುತ್ತೆ. ಇದು ಅದ್ರ ಕೆಳಗಡೆ ಎಲ್ಲ ಅರೇಂಜ್ ಮಾಡಿರೋವಂಥ ಫ್ಲವರ್ಸು. ಆ್ಯಂಡ್ ಈ ಕಡೆ ಅದ್ರ ಎದುರುಗಡೆನೇ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ. ಅಂದರೆ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹಾಯ್ ಮಾಡ್ತಿರೋ ಥರನೂ ಇದೆ ಅಂತ ಅಲ್ಲಿ ಜನಗಳು ಮಾತಾಡ್ಕೊಳ್ತಾ ಇದ್ದಿದ್ದನ್ನು ನಾನು ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ ಇಡೀ ಗ್ಲಾಸ್ ಹೌಸ್ ಗೋಡೆಗಳ ಮೇಲೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳ ಹೆಸರು, ಅವ್ರ ಫೋಟೋಗಳು, ಆ್ಯಂಡ್ ರಾಜ್ಕುಮಾರ್ ಅವರ ಬಗ್ಗೆ ಇರೋವಂಥ ವಿಚಾರಗಳು, ಆಮೇಲೆ ಶಕ್ತಿಧಾಮದ ವಿಚಾರಗಳು, ಅವರ ಐ ಬ್ಯಾಂಕ್ಗಳು, ಅದ್ರ ಬಗ್ಗೆ ಡೀಟೇಲ್ಸು. ಇದು ಕೂಡ ನನಗೆ ಸ್ವಲ್ಪ ಐ ಕ್ಯಾಪ್ಚರಿಂಗ್ ಅನ್ನಿಸ್ತು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡಿರೋವಂಥ ಕೆಲಸಗಳು, ಅವ್ರ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಆ್ಯಂಡ್ ಅವ್ರ ಥಾಟ್ ಕೆಳಗಡೆ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಈ ಬೋರ್ಡ್ಸ್ನೆಲ್ಲ. ಅಂದರೆ ತುಂಬ ಟೈಮ್ ಇದ್ದಾಗ ನಾವು ಇದನ್ನೆಲ್ಲ ಓದ್ಕೊಂಡು ಎಂಜಾಯ್ ಮಾಡ್ಬೋದು, ಬಟ್ ನೂಕುಲಿದ್ದಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಾನು ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನಾನು ಎಷ್ಟು ಓದೋಕ್ಕಾಗತ್ತೆ ಅಷ್ಟು ಓದ್ಕೊಂಡೆ. ಆ್ಯಂಡ್ ಇದು ರಾಜ್ಕುಮಾರ್ ಅವರ ಐ ಬ್ಯಾಂಕ್ನ ಬಗ್ಗೆ ಇರೋವಂಥ ಡೀಟೇಲ್ಸು. ಈ ಫ್ಲವರ್ ಎಷ್ಟು ಚೆನ್ನಾಗಿದೆ ನೋಡಿ. ರಾಗಿ ತಾನೇ ಸ್ವಲ್ಪ ದೊಡ್ಡದಾಗಿ ಬಂದರೆ ಹೆಂಗಿರುತ್ತೆ ಆ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಆ ಬ್ಲೂ ಫ್ಲವರ್ಸ್ ನೋಡಿ, ಸೋ ಗುಡ್. ಇದನ್ನೆಲ್ಲ ಎಲ್ಲಿಂದ ತಂದರು ಅಂತ ಗೊತ್ತಿಲ್ಲ, ಬ್ಯೂಟಿಫುಲ್ ಆಗಿದೆ ಈ ಫ್ಲವರ್ಸ್ ಎಲ್ಲ. ಈ ಫ್ಲವರ್ಸ್ ಬಗ್ಗೆ ಅಷ್ಟೇನು ಡೀಟೇಲ್ಸ್ ಇಲ್ಲ, ಬಟ್ ಹೆಸರುಗಳು ಹಾಕಿದ್ರು, ಒಂದಷ್ಟು ಫ್ಲವರ್ಗಳ ಹೆಸರು ಹಾಕಿದ್ರು. ಆ್ಯಂಡ್ ಇದು ಕೊನೆಯ ಸೆಗ್ಮೆಂಟು. ಈ ಸಿನಿಮಾ ನಿಮಗೆ ಗೊತ್ತಿರಲೇಬೇಕು. ಸೊ ಭಕ್ತ ಪ್ರಹ್ಲಾದ, ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಆ ಹುಲಿನ ಅಲ್ವಾ. ಅದು ಮತ್ತೆ ತೋರಿಸ್ತೀನಿ ನಾನು ನಿಮಗೆ, ಬಟ್ ಈ ಫ್ಲವರ್ಸ್ನೆಲ್ಲ ಒಂದ್ಸರಿ ತೋರಿಸ್ತಾ ಇದ್ದೀನಿ. ಒಳ್ಳೆ ಶೋ ಪೀಸ್ ಫ್ಲವರ್ಸ್ ಥರ ಇದೆ. ಇದ್ರ ಹೆಸರು ಏನೋ ಬರ್ತಿದ್ದಾರೆ ಕೆಳಗಡೆ. ಬಂಕ್ಸಿಯಾ ಅನ್ನೋ ಫ್ಲವರ್ ಇದು. ಇದು ಒಂದು ಸಿನಿಮಾ ಥೀಮ್, ಕೊನೆಯ ಸೆಗ್ಮೆಂಟ್ ಇದು. ಎಕ್ಸಿಟ್ ಆಗೋಕ್ಕೆ ಮುಂಚೆ ಸಿಗತ್ತಿದು. ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಹಾಗೂ ದ ಮೇನ್ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರು ನರಸಿಂಹಮೂರ್ತಿ. ಇದಾದ ಮೇಲೆ ಎಕ್ಸಿಟ್ ಆದೆ, ಹೊರಗಡೆ ಬಂದೆ ನಾನು. ಒಂದಷ್ಟು ಹೊತ್ತು ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವ್ರ ಗುಂಗಲ್ಲೇ ಇದ್ದೆ ನಾನು ಅನ್ನೋ ಥರ. ಕಂಪ್ಲೀಟ್ ಅದೇ ಪ್ರಪಂಚದಲ್ಲೇ ಓಡಾಡ್ಕೊಂಡು ಬಂದೆ ನಾನು ಅನ್ನೋ ಥರ ಫೀಲ್ ಆಯಿತು. ಆ್ಯಂಡ್ ಗ್ಲಾಸ್ ಹೌಸು ಸಂಜೆ ಆಗಿತ್ತು, ಆಲ್ಮೋಸ್ಟ್ ಮತ್ತೆ ಮಳೆ ಬರೋ ಥರ ಕಾಣಿಸ್ತಾ ಇತ್ತು, ಮೋಡ ಎಲ್ಲ ಮುಚ್ಕೊಂಡಿತ್ತು. ಆ್ಯಂಡ್ ಈ ಕಡೆ ಲೆಫ್ಟಲ್ಲಿ ಕಂಪ್ಲೀಟ್ ಶಾಪಿಂಗ್ ಝೋನ್, ಎಲ್ಲ ಥರದ ಶಾಪಿಂಗ್ ಐಟಮ್ಸು ಕೂಡ ಅಲ್ಲಿ ಮಾಡ್ತಾಯಿದ್ರು. ಒಂದು ಇಡೀ ಲೇನ್ ಕಂಪ್ಲೀಟಾಗಿ ಶಾಪಿಂಗ್. ಈ ಕಾರ್ನರಿಂದ ನೀವು ಅಲ್ಲಿ ಲಾಸ್ಟ್ ತನಕ ಏನು ನೋಡ್ತಾ ಇದ್ದೀರಾ ಅಲ್ಲಿ ತನಕ ಫುಲ್ ಶಾಪಿಂಗೇ ಇರ್ತಾಯಿತ್ತು. ಆ್ಯಂಡ್ ಮಧ್ಯ ಲಾಲ್ಬಾಗ್ನಲ್ಲಿ ರಾಜ್ಕುಮಾರ್ ಅವ್ರ ಫೋಟೋ, ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇದನ್ನೆಲ್ಲ ಹಾಕಿದ್ರು. ಕಂಪ್ಲೀಟ್ ಲಾಲ್ಬಾಗೇನೇ ಡೆಡಿಕೇಟೆಡ್ ಟು ಪುನೀತ್ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಅವರು ಅನ್ನೋ ಥರ ಎಲ್ರಿಗೂ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಈ ಫೋಟೋ ಕೂಡ ತುಂಬ ಚೆನ್ನಾಗಿದೆ. ಗ್ಲಾಸ್ ಹೌಸ್ ವ್ಯೂನಲ್ಲಿ ನೀವು ಈ ಫೋಟೋನ ನೋಡ್ಬೋದು.
ಅಪ್ಪು ಅವ್ರ ಫೋಟೋ. ಎಷ್ಟೊಂದು ಜನ ದೂರದಲ್ಲಿ ಗೇಟಿಂದ ನಿಂತ್ಕೊಂಡು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತಾಯಿದ್ರು. ನಾನು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳಿಲ್ಲ, ಬಟ್ ಐ ವಾಸ್ ಜಸ್ಟ್ ಎಂಜಾಯಿಂಗ್ ಇದನ್ನೆಲ್ಲ ನೋಡಿ. ಸಂಜೆ ಆಗಿತ್ತು, ಗ್ಲಾಸ್ ಹೌಸ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅಪ್ಪು ಅವರ ಫೋಟೋ ಇತ್ತು. ಆ್ಯಂಡ್ ಸ್ವಲ್ಪ ಜನ ಕೂಡ ಕಡಿಮೆ ಆಗ್ತಾ ಬಂದರು. ಸೊ ಇದನ್ನೆಲ್ಲ ನಾನು ಹಾಗೆ ಎಂಜಾಯ್ ಮಾಡಿಕೊಂಡು ನಿಮಗೂ ತೋರಿಸೋಣ ಅಂತ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಇದಾದಮೇಲೆ ಹಾಗೆ ಸ್ವಲ್ಪ ನಾನು ರೈಟ್ ತೊಗೊಂಡೆ. ಅಲ್ಲಿ ಒಂದು ಚಿಕ್ಕದು ನರ್ಸರಿ ಥರ ಮಾಡಿದ್ದಾರೆ, ಸಂಚಾರಿ ಮಿನಿ ಉದ್ಯಾನವನಗಳು ಅಂತ. ಅಂದರೆ ಮೊಬೈಲ್ ಪಾರ್ಕ್ಸ್ ಥರ. ಇಲ್ಲೆಲ್ಲ ನೋಡಿ ಪುಟ್ಟದಾಗಿ ಪಾರ್ಕ್ಸ್ ಮಾಡಿದ್ದಾರೆ. ಇದು ಶಿವಲಿಂಗದ ಪಾರ್ಕ್ ಇರ್ಬೋದು, ಅಲ್ಲಿ ಸ್ವಾಮಿ ವಿವೇಕಾನಂದ ಅವ್ರ ಪಾರ್ಕು. ಆ್ಯಂಡ್ ಇದು ಅಪ್ಪುದು ಪಾರ್ಕ್ ಥರ. ಆ್ಯಂಡ್ ಮನೆಗಳು ಕೆಲವು, ಚಿಕ್ಕದ ಅಕ್ವೇರಿಯಮ್ಮು, ಚಿಕ್ಕದ ಬೆಟ್ಟ ಗುಡ್ಡ, ದೇವಸ್ಥಾನಗಳು, ಇದನ್ನೆಲ್ಲ ಮಾಡಿದ್ದಾರೆ. ಇದು ಕೂಡ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ತುಂಬ ಮಕ್ಕಳು ಇಲ್ಲೇ ನಿಂತಿದ್ರು. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮಾಡಿರೋವಂಥದ್ದು. ಆ್ಯಂಡ್ ಇದು ಭಾಳ ಚೆನ್ನಾಗಿದೆ ನೋಡಿ, ವಾಟರ್ ಫಾಲ್ ಸ್ಕಲ್ಪ್ಚರ್ ಇದು. ಆ್ಯಂಡ್ ಅದೇನೋ ಅಪ್ಪು ಬ್ರಿಡ್ಜ್ ಥರ ಏನೋ ಮಾಡಿದಾರಲ್ಲಿ. ಆ್ಯಂಡ್ ಇದೆಲ್ಲ ಭಾಳ ಚೆನ್ನಾಗಿತ್ತು. ಪುಟ್ಟ ಮನೆ ಇದು. ಅದ್ರ ಮುಂದೆ ಒಂದು ಕೊಳ ಇದೆ. ಆ್ಯಂಡ್ ಇದು ಗಣೇಶನ ಟೆಂಪಲ್ಲು. ಇದೆಲ್ಲ ಶಿವನ ಟೆಂಪಲ್ಲು. ಅದು ಬೆಟ್ಟ ನೋಡ್ಬೋದು ನೀವು. ಅದೊಂದು ಚಿಕ್ಕ ಹಳ್ಳಿ ಮನೆ ಥರ ಇದೆ. ಆ್ಯಂಡ್ ಇದು ವಿವೇಕಾನಂದ ರಾಕ್ ಸ್ಕಲ್ಪ್ಚರ್ ಇರ್ಬೋದು. ಹಾಗೆ ಮುಂದೆ ಪಾಸ್ ಆಗ್ತಾ ಬಂದರೆ ಇದೊಂದು ಝರಿ ಥರ ಮಾಡಿದ್ದಾರೆ. ಇದೊಂದು ಚಿಕ್ಕ ಕೊಳ ಇದೆ. ಒಂದು ಸ್ಮಾಲ್ ಫೌಂಟೇನ್, ಎಲ್ಲೋ ಜಲಪಾತದಿಂದ ನೀರು ಬರ್ತಾ ಇದೆ ಅನ್ನೋ ಥರ ಫೀಲ್ ಕೊಡೋವಂಥದ್ದು. ಅದ್ರ ಮುಂದೆ ಒಂದು ಫ್ಲವರ್ ಇದಿಟ್ಟಿದ್ದಾರೆ, ಫೋಟೋ ಫ್ರೇಮು. ಆ ಮಕ್ಕಳನ್ನೆಲ್ಲ ರಿಕ್ವೆಸ್ಟ್ ಮಾಡಿ ನಾನು ನಿಂತ್ಕೊಂಡೆ, ಸ್ವಲ್ಪ ನನಗೊಂಚೂರು ಜಾಗ ಕೊಡಿ, ನಾನು ಬೇಗ ಹೋಗಬೇಕು ಅಂತ. ಅದಾದಮೇಲೆ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಆಲ್ಮೋಸ್ಟು. ಶಾಪಿಂಗ್ ಝೋನ್ ಒಂದು ಬಿಟ್ಟು ಬೇರೆ ಎಲ್ಲನೂ ನಾನು ನಿಮಗೆ ತೋರಿಸಿದ್ದೀನಿ ಆಲ್ಮೋಸ್ಟು. ಆ್ಯಂಡ್ ಇದು ಬೇರೆಯವ್ರ ಫೋಟೋ ತಗೊಳ್ತಾ ಇದ್ದಿದ್ದು. ಆ್ಯಂಡ್ ಜನ ಆಮೇಲೆ ಬಂದು ಮತ್ತೆ ಮುಂದೆ ನೋಡ್ತೀನಿ, ಅಷ್ಟೇ ಜನ ನಿಂತಿದ್ದಾರೆ. ನಾನು ಹೋದಾಗ ಹೆಂಗಿತ್ತೋ, ಆ್ಯಂಡ್ ಅಷ್ಟೇ ಡಬಲ್ ಜನ ಆ್ಯಡ್ ಆಗಿದ್ದಾರೆ ಅಂತ. ಸೊ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಫ್ಲವರ್ ಶೋನ ಕಣ್ಣು ತುಂಬ್ಕೊಳ್ಳೋದಕ್ಕೆ ಬಂದಿದ್ದಾರೆ. ನಮ್ಮೂರಿನಲ್ಲಿ ಪ್ರತಿ ಇಂಡಿಪೆಂಡೆನ್ಸ್ ಡೇನಲ್ಲಿ ನಡೆಯುವಂಥ ಫ್ಲವರ್ ಶೋ ನಮ್ಮ ಹೆಮ್ಮೆ. ಮಳೆ ಬರ್ತಿದೆ, ಬಟ್ ಹೆಂಗೋ ಕಷ್ಟಪಟ್ಕೊಂಡು ನಾನು ಫ್ಲವರ್ ಶೋ ಒಳಗಡೆ ಹೋಗಿ ನೋಡಿಕೊಂಡು ಬಂದಿದ್ದೀನಿ. ಚೆನ್ನಾಗಿತ್ತು ಫ್ಲವರ್ ಶೋ, ಬಟ್ ಸಿಕ್ಕಾಪಟ್ಟೆ ರಶ್ಶು, ಸಿಕ್ಕಾಪಟ್ಟೆ ಜನ, ಆ್ಯಂಡ್ ಹೆವಿ ಮಳೆ, ಬಟ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಇಟ್, ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ಕಮೆಂಟ್ ಇಟ್. ಬಾಯ್. ಮಳೆ ಬರ್ತಿದೆ, ಮನೆಗೆ ಓಡ್ಬೇಕು ನಾನು.